ಕರ್ನಾಟಕದ ಗೃಹ ಸಚಿವರು ಜಿ ಪರಮೇಶ್ವರ್ ಸಾಹೇಬರು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಚಿಕ್ಕೋಡಿಯ ಅರವಿಂದ್ ಗಟ್ಟಿ ಅವರು ನಿಮಗೆ ಭೇಟಿ ಆಗ್ತಾರಾ? ನಿಮ್ಮ ಜೊತೆ ಏನಾದರೂ ಊಟ ಮಾಡಿದಾರಾ? ನಿಮಗೇನಾದರೂ ಭೇಟಿಯಾಗಿದ್ದಾರಾ ಅಂತ ಒಂದನೇದ್ದು. ಯಾಕಂತ ಹೇಳ್ತಾರೆ, ಯಾಕಂದರೆ ನೀವು ಎಲ್ಲಿ ಹೋಗ್ತಾರೆ ಎಲ್ಲಿ ಬಿಡ್ತೀರ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗ್ತೈತಿ. ಒಂದನೇದ್ದು, ನೀವು ಏನು PS ಇದಾರಲ್ಲ, ಪರ್ಸನಲ್ ಸೆಕ್ರೆಟರಿ ಅದಲ್ಲ, ಅವರಿಗೆ ಅರವಿಂದ ಗಟ್ಟಿ ಭೇಟಿ ಆಗ್ತಾರೆ. ನಿವೃತ್ತ ಕಮಾಂಡರ್, ಸೂಪರ್ಡೆಂಟ್ ಕಮಾಂಡರ್. ಈ ಹಿಂದೆ ರಿಟೈರ್ಮೆಂಟ್ SP ಅಂತ ಹಾಕೋತಿದ್ರು, ನಾವು ವಿಡಿಯೋ ಮಾಡಿದಂದ್ರೆ ಈಗ SP ತೆಗ್ದಾರ. ಈಗ ಡಾಕ್ಟರ್ ಅರವಿಂದ್ ಗಟ್ಟಿ ಅಂತ. ಯಾರು ಡಾಕ್ಟರೇಟ್ ಕೊಟ್ಟರು ಅದು ಗೊತ್ತಿಲ್ಲ, ಗೌಡದವ್ರು ಕೊಟ್ಟಿರ್ಬೇಕು, ಇರಲಿ. ಅರವಿಂದ್ ಗಟ್ಟಿ ಅವರು ಸಮಾಜ ಸೇವೆ ಮಾಡ್ತಾರೆ, ಅಭ್ಯಂತರ ಇಲ್ಲ. ಮದುವೆಗಳನ್ನು ಮಾಡ್ಸತ್ತಾರೆ, ಅಭ್ಯಂತರ ಇಲ್ಲ. ರಮೇಶ್ ದಾಮನ್ ಅವರು ನಂತರ ದಲಿತ ಮುಖಂಡರನ್ನು ತೆಗೆದುಕೊಂಡು ಕಳೆದ ರವಿವಾರ ಒಂದು ವಧುವರ ಸಮ್ಮೇಳನ ಮಾಡಿದ್ರು, ಅಡ್ಡಿ ಇಲ್ಲ, ಇರಲಿ. ಮಲ್ಲೆ ಚೌಗಲೆ ಅವರು ಹೋಗಿದ್ರು, ಇದೊಂದು ಸಮಸ್ಯೆ. ಆದರೆ ಕಳೆದ 25-30 ವರ್ಷದಿಂದ ಅರವಿಂದ್ ಗಟ್ಟಿ ಅವರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಏನು ಜನಾರ್ದನ್ ಲಾಡ್ಜ್ ಇದೆ, ಹೋಟೆಲ್ ಇದೆ, ಅಲ್ಲಿ ಗಾಂಧಿನಗರದಲ್ಲಿ ಅಲ್ಲಿ ಇರ್ತಿದ್ರು. 10-15 ವರ್ಷ ಇರ್ತಿದ್ರು. ನಿಮಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಹೇಳ್ತಿದ್ರು. ಇಂದಿಗೂ ಕೂಡ ಪೊಲೀಸ್ ಇಲಾಖೆಯವರು ಅವರನ್ನು ಯಾಕೆ ಭೇಟಿ ಆಗ್ತಾರಂತ ನಾವು ಜಿ ಪರಮೇಶ್ವರ್ ಕೇಳ್ತಾರೆ. ಏನಾದರೂ ನೀವು ಅವರನ್ನು ಅಧಿಕೃತವಾಗಿ ನೇಮಿಸಿದಾರ? ಹೇಗೆ ನೇಮಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಹೆಸರನ್ನು ಹೇಳ್ತಾರೆ ಅವರು. ನಿಮ್ಮ ಸೆಕ್ರೆಟರಿಗಳನ್ನು ಕೇಳ್ತಾರೆ. ನಿಮ್ಮ ಕಚೇರಿಯಲ್ಲಿ ಬಂದು ಕೂಡುವಂಥ ಒಂದು ವ್ಯವಸ್ಥೆ ಕೂಡ ಅವ್ರಿಗೆ ಇದೆ. ಅಲ್ಲಿ ಯಾರು ಟ್ರಾನ್ಸ್ಫರ್ ಆಗ್ತಾರೆ, ಯಾವ ಲಿಸ್ಟ್ ರೆಡಿ ಆಗಿದೆ, ಯಾವುದು ಎಲ್ಲಿ ಬಂದು ಅಂತಿದೆ, ಅದು ಅರವಿಂದ್ ಗಟ್ಟಿ ಅವ್ರು ಹೆಂಗೆ ಗೊತ್ತಾಗ್ತದೆ ಅಂದರೆ ನಿಮ್ಮ ಕಚೇರಿ ಸಿಬ್ಬಂದಿ ಮೂಲಕ. ಅದನ್ನು ತಿಳ್ಕೊಂಡು ಇವರು ಅನೇಕರಿಗೆ ಮೋಸ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. 100ರಲ್ಲಿ 90% ಮೋಸ ಹೋಗಿದ್ದಾರೆ ಅಂತ ಒಂದು ಆರೋಪ ಇದೆ. ಇದು ಆರೋಪ ಇದೇನೋ ಇಲ್ಲೋ ಅದು ಅರವಿಂದ್ ಗಟ್ಟಿ ಅವ್ರಿಗೆ ಗೊತ್ತು. ಅದೇ ಸ್ಟೈಲ್ ಇದೆ, ಅದೇ ಮಂತ್ರಿ ಸ್ಟೈಲ್ ಇದೆ. ಇರಲಿ, ಸ್ಟೈಲ್ ಮಾಡ್ಕೋಬೇಕು. ಯಾಕಂದ್ರೆ ಸೂಪರ್ಡೆಂಟ್ ಕಮಾಂಡೆಂಟ್ ಹೋಮ ಅದರ ರಿಟೈರ್ಮೆಂಟ್ SP ಅಂತ ಹಾಕ್ಕೊಂಡಿದ್ರು. ನಾವು ಅಬ್ಜೆಕ್ಷನ್ ಮಾಡಿದ್ರು, ನಮಗೆ ಫೋನ್ ಮಾಡಿದರು, ನಾವು ಫೋನ್ ಕಟ್ ಮಾಡಿದ್ರು. ನಂತರ ವಧುವರ ಸಮ್ಮೇಳನದಲ್ಲಿ ಕೊಪ್ಪಳದಲ್ಲಿ ಮಾಡಿದರು, ಅಲ್ಲಿ ಕೂಡ ರಿಟೈರ್ಡ್ SP ಅಂತ ಹಾಕ್ಕೊಂಡಿದ್ರು. ಈಗ ಇಲ್ಲ. ನಂತರ ಅವ್ರ ಪ್ರೊಫೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಹಾಕೊಂಡ್ರು. ಹೋಮ್ ಗಾರ್ಡ್ ಅವರು ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಕಲಿಕ್ಕೆ ಬರೋದಿಲ್ಲ. ಜಿ ಪರಮೇಶ್ವರ್ ಅವರು ಇವ್ರ ಬಗ್ಗೆ ಇದು 3ನೇ ವರದಿ. ಅದು ಜಿ ಪರಮೇಶ್ವರ್ ಅವರು ನಮಗೆ ಉತ್ತರ ಕೊಟ್ಟಿಲ್ಲ, ಇವರು ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿಲ್ಲ. ಈಗ ಡಾಕ್ಟರ್ ಅರವಿಂದ್ ಗಟ್ಟಿ ಅವರು ಏನಾಗಿದೆ ಅಂದರೆ ಆಶ್ಚರ್ಯ ಅಂತಂದ್ರೆ, ಬೆಂಗಳೂರಲ್ಲಿ ಇವ್ರು ಸಿಗಂಗಿಲ್ಲ. ಯಾಕಂದರೆ 10-15 ವರ್ಷ ಒಂದೇ ರೂಮ್ದಲ್ಲಿದ್ದರು ಜನಾರ್ದನ ಲಾಡ್ಜಲ್ಲಿ. ಈಗ ಕೀಲಿ ಬಿದ್ದಿದೆ. ಈಗ ಆ ಹೋಟೆಲಕ್ಕೆ ಕೀಲಿ ಬಿದ್ದಿದೆ. ಹಾಗಾದ್ರೆ ಇವ್ರು ಎಲ್ಲಿ ಹೋದರು? ಹಾಗಾದ್ರೆ ನೌಕರಿ ಕೇಳೋರು ಎಲ್ಲಿ ಭೇಟಿ ಆಗ್ಬೇಕು? ಇವರಿಗೆ ಚಿಕ್ಕೋಡಿ ಬಂದು ಭೇಟಿ ಆಗ್ಬೇಕು. ಇವ್ರೊಂದು ದೊಡ್ಡ ಫಾರ್ಮರ್ಸಲ್ಲಿ ಮೇಲಿಂದ ಮೇಲೆ ಪಾರ್ಟಿಗಳ ಮೇಲೆ ಪಾರ್ಟಿ ಆಗ್ತಾವೆ. ರಿಟೈರ್ಮೆಂಟ್ ಆದ ಕೂಡಲೇ ಪೊಲೀಸರ ಪಾರ್ಟಿ ಆಗ್ತಾವೆ. ಇವ್ರಿಗೆ ಪೊಲೀಸರು ಬಂದು ಭೇಟಿ ಆಗ್ತಾರ. ಯಾಕೆ? ಇದ್ರ ಮೇಲೆ ಏನು ನಿಗಾ ಇಲ್ಲೇನು? ಅಥವಾ ನಿಮ್ಮವರನ್ನು ನೀವು ಸಂಭಾಳಿಸ್ತಾ ಇದ್ದೀರೇನು? ಎಲ್ಲರಿಗೂ ಕೇಳ್ತೇವೆ ನಾವು. ಮುಖ್ಯಮಂತ್ರಿ ಪ್ರಶ್ನೆ ಕೇಳ್ತಾರೆ, ಉಪಮುಖ್ಯಮಂತ್ರಿ ಕೇಳ್ತೇವೆ, ನೀರಾವರಿ ಮಂತ್ರಿ ಕೇಳ್ತೇವೆ, ಉಸ್ತುವಾರಿ ಸಚಿವರು ಜಾರಕಿಹೊಳಿ ಅನೇಕ ಪ್ರಶ್ನೆ ಕೇಳಿದೆ. ಹಾಗೆ ಜಿ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮೋಸ ಯಾರು ಮಾಡ್ತಾ ಇದ್ದಾರೆ? ನಾವು ಮೋಸ ಮಾಡಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಪೊಲೀಸ್ ಆಫೀಸರ್ಸ್ ನಮಗೆ ಟ್ರಾನ್ಸ್ಫರ್ ಮಾಡಿಸ್ರಿ, ನಿಮಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಇವ್ರು ಬೆನ್ನೆ ಹಾಕತ್ತಾರೆ. ಅನೇಕ ವರ್ಷಗಳನ್ನು ನಡೆದಿದೆ. 1-2 ವರ್ಷ ಇದ್ರೆ ನಾವು ವರದಿ ಮಾಡ್ತಲ್ಲ, 10-11 ವರ್ಷದಿಂದ ಇದೆ. ರಿಟೈರ್ಮೆಂಟ್ ಏನಾಗಿದೆ ಅವಾಗಿಂದ. ಇನ್ನು ಹೋಮ್ ಗಾರ್ಡ್ದಲ್ಲಿ 200 ಪಗಾರ ಬರ್ತಿತ್ತು, ಅವ್ರಿಗೆ 100 ಪಗಾರ ಕೊಟ್ಟರು, ಆ ಕತ್ತಿ ಬೇರೆ. ಖರ್ಗೆ ಅವರು ಇವರು ಪೆಟ್ಟಿರಲಿಲ್ಲ, ಅದು ಕೂಡ ಕಮಾಂಡೆಂಟ್ ಹುದ್ದೆಯನ್ನು ಮಾಡಿದರು. ಮಾಡಲಿ, ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಯಾವ್ಯಾವ ಸರ್ಕಾರದಾಗ ಏನೇನು ಮಾಡ್ತೈತೆ, ಅವ್ರಿಗೆ ಏನು ಬರ್ತೈತೆ ಅದನ್ನು ಹೊಡಿತಾರೆ. ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರೋ ಪ್ರೆಷರ್ ಇತ್ತಂದ್ರೆ ಏನೋ ಒಂದು ಹುದ್ದೆದಾಗ ಬಂದು ತಂದು ಕೂಡ್ತಾರೆ. ಯಾರೋ ಭ್ರಷ್ಟ ಅಧಿಕಾರಿ ಇತ್ತಂದ್ರೆ ಒಂದು ಜಾಗದಲ್ಲಿ 3 ಜಾಗ ಕೊಡ್ತಾರೆ. ಎಡಬಿಲ್ ನೀನ, ಸೂಪರಿಂಟೆಂಡೆಂಟ್ ನೀನ, ಮತ್ತು ಯಾವುದಾದ್ರು ತಾಲೂಕ್ ಪಂಚಾಯತಿ ಇವ ನೀನ. ಯಾವ PDO ದುಡ್ಡು ರೊಕ್ಕ ಕಲೆಕ್ಷನ್ ಮಾಡಿ ಕೊಡಾಮಿದ್ದ ಅಂದರೆ 2 PDO ಹುದ್ದೆ, 1 AD ಹುದ್ದೆ. ಯಾಕಂದರೆ CO ಬರೋಬ್ಬರ ವ್ಯವಸ್ಥಿತವಾಗಿ ಮುಟ್ತಿದ್ರೆ ಆಯ್ತಲ್ಲ. ಹಾಗಾದರೆ ನಾವು ಪರಮೇಶ್ವರ್ ಕೇಳ್ತೇವೆ, ಇವರನ್ನು ನೀವೇನಾದರೂ ನೇಮಿಸಿದ್ದೀರಾ ಅಂತ ನಾವು ಕೇಳ್ತೇವೆ. ಏನು CM ಅವರು ಠಿಕಾಣಿ ಹೂಡಿದ್ದು
ಒಂದು 2 ಉಪಚುನಾವಣೆಯಲ್ಲಿ ತಪ್ಪು ಅಂತ. ರಾಜ್ಯದ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಇವರು ಸ್ಪಂದಿಸಬೇಕಾಗಿತ್ತು. ಅನೇಕ ಸಮಸ್ಯೆಗಳು ತಮಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. 1-2 ಉಪಚುನಾವಣೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಹೋಗಿ ಕೂಡ್ತಾನಂದ್ರೆ ತಪ್ಪಿದು, ತಪ್ಪಂತ ಹೇಳೋರು ಹೇಳಲೇಬೇಕಾಗ್ತದೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವು ವರದಿ ಮಾಡೋದು ಬಿಟ್ಟು, ಅಲ್ಲಿ ಕುಳಿತು ಫೈಲಿಗೆ ಸಹಿ ಮಾಡೋದು ಬಿಟ್ಟು ಇಲ್ಲಿ ಬಂದು ಕೂತ್ರೆ ಹೇಗೆ ಅಂತ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳ್ತಾರೆ. ನೀವು ತಕ್ಷಣ ಬೆಂಗಳೂರು ಬಂದು ನಿಮ್ಮ ಕಚೇರಿಯಲ್ಲಿ ಕುಳಿತು ಕಾಗದ ಪತ್ರ ಸಹಿ ಹಾಕಿ ಅಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ಜನರ ಒಂದು ಸಮಸ್ಯೆನು ಅಷ್ಟು ಸಮಸ್ಯೆ ಹೇಳ್ಕೋದ್ರೆ ಮತ್ತು 15-20 ನಿಮಿಷ ಆಗ್ತದೆ. ಹಾಗಾದರೆ ಇಲ್ಲಿ ಅರವಿಂದ ಗಟ್ಟಿ ಅವ್ರ ಬಗ್ಗೆ ಪರಮೇಶ್ವರ್ ಅವರು ಏನು ಉತ್ತರ ಕೊಡ್ತಾರೆ ಕಾದು ನೋಡ್ತೇವೆ. ನಂತರ ಸಿದ್ದರಾಮಯ್ಯ ಅವರು ಏನು ಉಪಚುನಾವಣೆ 2 ಅದನ್ನು ಬಿಟ್ಟು ಬಿಡಬೇಕು, ಅದನ್ನು ಯಾರಾದರೂ ಮಂತ್ರಿಗೆ ನೋಡ್ಕೊಪ್ಪ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಸರ್ಕಾರನ ಬೆಳಂಗಿಲ್ಲಲ್ಲ. ಈಗ 2 BJP ಒಂದಂತ ಹೇಳಿದ್ರಿ, ಸರ್ಕಾರ ಬೀಳ್ತೈತೆ ಇಲ್ಲ. ಮತ್ತೆ ನೀವು ಯಾಕೆ ಅನಿಸ್ತಾರೆ 2 ಸೀಟ್ ನಾವು ಪಡಿತೇವೆ ಅಂದ್ರೆ ಹೆಂಗೆ ಪಡಿತೀರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ದುಡ್ಡಿದ್ದವ್ರು ಗೆಲ್ತಾ ಬಂದಿದ್ದಾರೆ. ನಿಮ್ಮ ಪ್ರಚಾರ ಏನು? ಸಿದ್ದರಾಮಯ್ಯ ಬಂದರೆ ಗೆಲ್ಲಿಲ್ಲ, ಜಾರಕಿಹೊಳಿ ಬಂದರೆ ಗೆಲ್ಲಿಲ್ಲ, ಜಮೀರ್ ಅಹಮದ್ ಬಂದು ಗೆಲ್ಲಿಲ್ಲ, ಉಪಮುಖ್ಯಮಂತ್ರಿ ಗೆಲ್ಲಿಲ್ಲ, ಗೆಲ್ಲೋದನೇ ಇಲ್ಲ. ಯಾಕಂದರೆ ಇಲ್ಲಿ ದುಡ್ಡು ಕೊಟ್ಟರೆ ನೀವು ಗೆಲ್ತೀರಿ. ನಾವು ಬಂದೇ ಗೆಲ್ಲಿಸಿದ್ರು ಎಲ್ಲ ಸುಳಿದು. ಪ್ರಜಾಪ್ರಭುತ್ವ ವ್ಯವಸ್ಥೆನ ಸುಳ್ಳಾಗಿದೆ, ದುಡ್ಡೇ ದೊಡ್ಡಪ್ಪ ಆಗಿದೆ, ಮತದಾರ ಕೂಡ ಮಹಾ ಕಡು ಭ್ರಷ್ಟಾಗಿದ್ದಾರೆ. ಹಿಂಗಾಗಿ ಇದು ಚುನಾವಣೆ ವ್ಯವಸ್ಥೆ ಸುಮ್ಮನೆ ಹೆಸರಿಗಟ್ಟ ಹೆಂಗೆ ಊರಾಗ ಒಂದು ಜಾತ್ರೆ ಹೆಸರಿಗೆ ಮಾಡ್ತಾರೆ, ಉಳಿದೆಲ್ಲ ಕಂಪ್ನಿ ಕೂತ ಪಾಲಾಚ್ಕೋತಾರಲ್ಲ, ಹಂಗಿದೆ ಅದು. ಒಟ್ಟಾರೆ ಪರಮೇಶ್ವರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ನಾವು ಕೂಡ ಕಾದು ನೋಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತೇವೆ. ಇದೊಂದು ಗಂಭೀರ ವಿಷಯ, ಸಾದಾ ವಿಷಯ ಅಲ್ವೇ ಅಲ್ಲ. ನಮಸ್ಕಾರ.